ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನನ್ನ ಪೊಸಿಷನಲ್ ಟ್ರೇಡ್ಗಳನ್ನ ಡಿಸ್ಕಸ್ ಮಾಡೋಣ. ನೋಡಿ, ನಾನು ಪ್ರೀವಿಯಸ್ ವೀಕಲ್ಲೂ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ನನ್ನ ಟ್ರೇಡ್ಗಳನ್ನ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಮೈ ಟ್ರೇಡ್ಸ್ ಅಂತ ವಿಡಿಯೋ ಮಾಡಿದ್ದೀನಿ ನೋಡಿ. 8 ದಿನದಿಂದ ನಾನು ಈ ವಿಡಿಯೋ ಮಾಡಿದ್ದೆ. ಅದರಲ್ಲಿ ನನ್ನ ಪೊಸಿಷನಲ್ ಟ್ರೇಡ್ಸ್ಗಳು ಏನಿತ್ತು, ಅದು ಪ್ರಾಫಿಟಲ್ಲಿತ್ತೋ ಲಾಸಲ್ಲಿತ್ತೋ ಏನಾಗ್ತಾ ಇತ್ತು ಅಂತ ನಿಮ್ಗೆ ಅದರಲ್ಲಿ ನೋಡ್ಬೋದು. ಓಕೆ, ಸೊ ಆ ವಿಡಿಯೋದಲ್ಲಿ ನಾವೊಂದು ಟ್ರೇಡ್ ಇತ್ತಲ್ಲ, ಇದು ಮಾರ್ಚ್ ಎಂಡ್ ಅಂದರೆ ಇನ್ನೊಂದು 40 ಡೇಸಲ್ಲಿ ಎಕ್ಸ್ಪೈರ್ ಆಗುತ್ತಲ್ಲ, ಅದು ಪ್ರೀವಿಯಸ್ ವೀಕಲ್ಲೂ ಇತ್ತು. ಅದನ್ನು ಸ್ಟಿಲ್ ಕ್ಯಾರಿ ಫಾರ್ವರ್ಡ್ ಮಾಡಿದ್ವಿ. ಹಾಗೆ ಕೆಲವು ಟ್ರೇಡ್ಗಳಿದ್ವಲ್ಲ, ಫೆಬ್ರವರಿ 20 ಅಂದರೆ ಫೆಬ್ರವರಿ 20 ಎಕ್ಸ್ಪೈರ್ ಆಗಿದೆಯಲ್ಲ, ಸೊ ಅದರಲ್ಲಿ ನಾನು ಪ್ರಾಫಿಟ್ ಬುಕ್ ಮಾಡಿ ಕ್ಲೋಸ್ ಮಾಡಿದ್ದೀನಿ. ನೀವು ಆ ವಿಡಿಯೋ ನೋಡಿ, ನಿಮಗೆ ನನ್ನ ಪ್ರೀವಿಯಸ್ ಏನೇನು ಪೊಸಿಷನ್ಸ್ ಇದ್ವು, ಏನೇನಾಗಿತ್ತು ಅದೆಲ್ಲ ನಿಮಗೆ ಮಾಹಿತಿ ಸಿಗುತ್ತೆ. ಈಗ ನಾವು ನನ್ನ ಪೊಸಿಷನಲ್ ಟ್ರೇಡ್ ಏನಿದ್ದಾವೆ ಗೋಯಿಂಗ್ ಫಾರ್ವರ್ಡ್ ಅದನ್ನು ನಾವು ಡಿಸ್ಕಸ್ ಮಾಡೋಣ. ನೋಡಿ, ನನ್ನ ಟ್ರೇಡ್ಗಳು ಬಂದ್ಬಿಟ್ಟು 3 ಡಿಫ್ರೆಂಟ್ ಎಕ್ಸ್ಪೈರಿನಲ್ಲಿದೆ. ಒಂದು ಬಂದ್ಬಿಟ್ಟು ಮಾರ್ಚ್ 6ನೇ ತಾರೀಕಲ್ಲಿ ಎಕ್ಸ್ಪೈರ್ ಆಗ್ತಾ ಇದೆ. ಇನ್ನೊಂದು ಬಂದ್ಬಿಟ್ಟು ಫೆಬ್ರವರಿ ಎಂಡ್ ಅಂದರೆ ಇನ್ನೊಂದು 4 ದಿನದಲ್ಲಿ ಇದು ಎಕ್ಸ್ಪೈರ್ ಆಗ್ತಾ ಇದೆ. ಇದು ಇನ್ನೂ 14-15 ದಿನ ಎಕ್ಸ್ಪೈರ್ ಆಗುತ್ತೆ. ಹಾಗೆ ಇನ್ನೊಂದು ಬಂದ್ಬಿಟ್ಟು ಮಾರ್ಚ್ ಎಂಡ್ ಅಂದರೆ ಇನ್ನೊಂದು 35-40 ದಿನ ನಮಗೆ ಇದು ಟೈಮ್ ಇದೆ. ಓಕೆ, ಈಗ ಒನ್ ಬೈ ಒನ್ ನಾವು ಟ್ರೇಡ್ಗಳನ್ನ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಮಾರ್ಚ್ ಎಂಡಿಂದು ಡಿಸ್ಕಸ್ ಮಾಡೋಣ. ಏನಕ್ಕೆ ಅಂದರೆ, ನಾನು ಮಾರ್ಚ್ ಎಂಡಿಂದ ಇದಿತ್ತಲ್ಲ, ಅದನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ಡಿಸ್ಕಸ್ ಮಾಡಿದ್ದೆ. ಆವಾಗ ನಮ್ಗೆ ಅಷ್ಟೊಂದೇನು ಪ್ರಾಫಿಟ್ ಆಗಿರಲಿಲ್ಲ. ಅದರಲ್ಲಿ ಏನು ಅರೌಂಡ್ 2,000 ರೂಪಾಯಿನ ಪ್ರಾಫಿಟ್ ಆಗಿತ್ತು, ಇಫ್ ಐ ಆಮ್ ಕರೆಕ್ಟ್. ನೀವು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನೋಡಿ, ನಾನು ಬರೀ ಮಾರ್ಚ್ ಎಂಡಿಂದ ಮಾತ್ರ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಇದರಲ್ಲಿ ನೋಡ್ಬೋದು ನಮಗೆ 8,498 ರೂಪಾಯಿ ಪ್ರಾಫಿಟ್ ಆಗ್ತಾ ಇದೆ. ಅಪ್ರಾಕ್ಸಿಮೇಟ್ಲಿ 8,500 ರೂಪಾಯಿ ನಮಗೆ ಪ್ರಾಫಿಟ್ ಆಗ್ತಾ ಇದೆ. ಯಾವುದು ಮಾರ್ಚ್ ಎಂಡಿನ ಟ್ರೇಡ್. ಓಕೆ, ಸೊ ಈ ಟ್ರೇಡ್ ಬಂದ್ಬಿಟ್ಟು ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೆ ಪ್ರೀವಿಯಸ್ ವಿಡಿಯೋದಲ್ಲಿ. ಲೆಟ್ ಮಿ ರಿಫ್ರೆಶ್. ಈ ರೇಷಿಯೋ ಸ್ಪ್ರೆಡ್ ತೊಗೊಂಡಿದ್ದೆ. ರೇಷಿಯೋ ಸ್ಪ್ರೆಡಲ್ಲಿ ಮೇಲ್ಗಡೆ ಹೋದ್ರೂ ಪ್ರಾಫಿಟ್ ಆಗೋದು, ಅಲ್ಲೇ ಇದ್ರೆ ಪ್ರಾಫಿಟ್ ಆಗೋದು, ಕೆಳಗಡೆ ಬಂದರೆ ಜಾಸ್ತಿ ಪ್ರಾಫಿಟ್ ಆಗುತ್ತೆ. ಆದರೆ ಪ್ರಾಬ್ಲಮ್ ಏನು ಅಂದರೆ, ತುಂಬ ಜಾಸ್ತಿ ಬಂದರೆ ಇದರಲ್ಲಿ ತೊಂದರೆ ಆಗೋದು. ಹಾಗಾಗಿ ನಾನೊಂದು ಎಕ್ಸ್ಟ್ರಾ ಕಾಲ್ನ ಸೆಲ್ ಮಾಡಿ ಆ ಟ್ರೇಡನ್ನು ಈ ಥರ ಕನ್ವರ್ಟ್ ಮಾಡಿಕೊಂಡೆ. ಸೊ ಈ ಥರ ಕನ್ವರ್ಟ್ ಮಾಡಿರೋದ್ರಿಂದ ನನಗೆ ಈಗ 8,500 ರೂಪಾಯಿ ಪ್ರಾಫಿಟ್ ಇದೆ. ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದಿರೋದು ಈ 24,000 ಕಾಲ್ ಸೇಲಲ್ಲಿ. ಓಕೆ, ಹಾಗೆ ಈ ಟ್ರೇಡಲ್ಲಿ ನೋಡ್ಬೋದು, ಇದು ಮಾರ್ಚ್ ಎಂಡಲ್ಲಿ ಎಕ್ಸ್ಪೈರ್ ಆಗ್ತಾ ಇದೆಯಲ್ಲ, ಈ ಟ್ರೇಡಲ್ಲಿ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದ್ಬಿಟ್ಟು 51,000 ಇದೆ. ನೋಡಿ, ಈ 51,000 ಇದೆಯಲ್ಲ, ಅದು ನಮಗೆ ಆಗಲ್ಲ. ಅದು 51,000 ಬೇಕು ಅಂದರೆ ನೀವು ಮಾರ್ಚ್ ಎಂಡ್ ತನಕನೂ ಹೋಲ್ಡ್ ಮಾಡಬೇಕು. ಹಾಗೆ ಮಾರ್ಕೆಟ್ ಬಂದ್ಬಿಟ್ಟು 22,500 ಎಕ್ಸ್ಪೈರ್ ಆಗಬೇಕು. ಸೊ ದಟ್ ಈಸ್ ನಾಟ್ ದ ಕೇಸ್. ಓಕೆ, ಹಾಗಾಗಿ ನೋಡಿ, ಇದು 8,500 ಇದೆಯಲ್ಲ, ನಾನು ಇದನ್ನು ಮಂಡೇ ಬುಕ್ ಮಾಡಿ ಕ್ಲೋಸ್ ಮಾಡ್ತೀನಿ. ನೋಡಿ, ನೀವು ಟ್ರೇಡ್ ಮಾಡಬೇಕಾದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ. ನೀವು ಎಷ್ಟು ಕ್ಯಾಪಿಟಲ್ ಹಾಕಿರ್ತೀರ ಅದಕ್ಕೆ ಎಷ್ಟು ರಿಟರ್ನ್ಸ್ ಬಂತು. ಈಗ ನೀವು ಇದನ್ನು 1.7 ಲಕ್ಷ ಹಾಕಿ ನಿಮ್ಗೆ 8,500 ಬರ್ತಾ ಇದೆ ಅಂದರೆ, ನಾವು ಒಂದು 15ರಿಂದ 20 ದಿನ ಅಂತಲೇ ಇಟ್ಕೊಳ್ಳೋಣ. ಸೊ ನೀವು ರಿಟರ್ನ್ಸ್ ನೋಡಿ, ಮೋರ್ ದ್ಯಾನ್ 4%, ಮೋರ್ ದ್ಯಾನ್ 4 ಅಲ್ಲ 5-6% ರಿಟರ್ನ್ಸ್ ಬಂದಿರುತ್ತೆ. ಓಕೆ, ಆ ಥರನೇ ಥಿಂಕ್ ಮಾಡಬೇಕು. ನಾನು 20,000 ಹಾಕ್ತೆ 20,000 ಪ್ರಾಫಿಟ್ ಮಾಡಿದೆ, ಆ ಥರ ಅಲ್ಲ. ಆಪ್ಷನ್ ಸ್ಟ್ರಾಟಜಿನಲ್ಲಿ ನೀವು ಸ್ವಲ್ಪ ಸಮಯ ಕೊಡಬೇಕಾಗುತ್ತೆ. ನಿಮ್ಮ ಎಷ್ಟು ಕ್ಯಾಪಿಟಲ್ ಹಾಕಿರ್ತೀರೋ ಅದಕ್ಕೆ ಪರ್ಸೆಂಟೇಜಲ್ಲಿ ನೀವು ಥಿಂಕ್ ಮಾಡಿ. ಓಕೆ, ಹಾಗೆ ಇನ್ನು ನನ್ನ ಕೆಲವು ಟ್ರೇಡ್ಗಳಿದಾವಲ್ಲ, ಸೊ ಅವನ್ನ ಈಗ ನಾವು ಡಿಸ್ಕಸ್ ಮಾಡೋಣ. ಸೊ ಲೆಟ್ ಮಿ ಅನ್ಸೆಲೆಕ್ಟ್ ದಿಸ್ ಒನ್. ಇದು ಮಾರ್ಚ್ 6 ಇದೆಯಲ್ಲ, ಇದು ನೋಡಿ, ಇದು ರೇಷಿಯೋ ಸ್ಪ್ರೆಡ್. ಇದು ರೇಷಿಯೋ ಸ್ಪ್ರೆಡ್ ಬಂದುಬಿಟ್ಟು 1:2 ಮಾಡಿದ್ದೀನಿ. ಅಂದರೆ 1 ಬೈ ಮಾಡಿದ್ದೀನಿ, 2 ಲಾಟ್ ಸೆಲ್ ಮಾಡಿದ್ದೀನಿ. ಈ ಟ್ರೇಡಲ್ಲಿ ನೋಡ್ಬೋದು, ನೋಡಿ ಇವೆರಡೇ ಮಾತ್ರ ಸೆಲೆಕ್ಟ್ ಮಾಡಿದ್ದೀನಿ. ಇದರಲ್ಲಿ ನೋಡ್ಬೋದು 476 ರೂಪಾಯಿ ಲಾಸ್ ಆಗ್ತಾ ಇದೆ. ಸೊ ಇದಿದೆಯಲ್ಲ, ಈ ಟ್ರೇಡ್ಗೆ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಬೋದಾ? ಅಫ್ಕೋರ್ಸ್ ಮಾಡ್ಬೋದು. ಏನಕ್ಕೆ ಅಂದರೆ ಮಾರ್ಚ್ 6ನೇ ತಾರೀಕಿದೆ, ಅಂದರೆ ಇನ್ನೂ ಸಮಯ ಇದೆ. ಎರಡನೇದು ಬಂದ್ಬಿಟ್ಟು ಇದರಲ್ಲಿ ಏನು ದೊಡ್ಡ ಲಾಸ್ ಆಗಿಲ್ಲ. ಓಕೆ, ಹಾಗೆ ಮಾರ್ಕೆಟ್ ಏನಾದ್ರು ಸ್ವಲ್ಪ ಮೇಲ್ಗಡೆ ಬಂದ್ರೂ ಇದರಲ್ಲಿ ಪ್ರಾಫಿಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಹಾಗೆ ಅಡ್ಜಸ್ಟ್ಮೆಂಟಿಗೂ ಸ್ಕೋಪ್ ಇದೆ. ಹಾಗಾಗಿ ನಾನು ಈ ಟ್ರೇಡನ್ನ ಹೋಲ್ಡ್ ಮಾಡ್ತೀನಿ. ನನಗೆ ಆಪರ್ಚುನಿಟಿ ಇದ್ದಾಗ ನಾನು ಅಡ್ಜಸ್ಟ್ಮೆಂಟು ಕೂಡ ಮಾಡ್ತೀನಿ. ಇಫ್ ಪಾಸಿಬಲ್ ನಾನು ಅಡ್ಜಸ್ಟ್ಮೆಂಟ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಾಗೆ ಇನ್ನೊಂದು ಟ್ರೇಡ್ ಬಂದ್ಬಿಟ್ಟು ಯಾವುದಿದೆ, ಈ ಫೆಬ್ರವರಿ ಎಕ್ಸ್ಪೈರ್ ಇದೆಯಲ್ಲ, ಅದು ಅಂದರೆ ಇನ್ನು 4 ದಿನದಲ್ಲಿ ಇದು ಎಕ್ಸ್ಪೈರ್ ಆಗ್ತದೆ. ನೋಡಿ, ಈ ಟ್ರೇಡಲ್ಲಿ ಇದೆಯಲ್ಲ, ಈ ಟ್ರೇಡಲ್ಲಿ 1,200 ರೂಪಾಯಿ ಲಾಸ್ ಆಗ್ತಾ ಇದೆ. ನೋಡಿ, ಈ ಟ್ರೇಡಲ್ಲಿ ಜಾಸ್ತಿ ಏನೂ ಮಾಡೋದಕ್ಕೆ ಆಗಲ್ಲ. ನಮಗೆ 1,400 ಮ್ಯಾಕ್ಸಿಮಮ್ ಲಾಸ್ ಇತ್ತು, 1,200 ರೂಪಾಯಿ ಆಗ್ಬಿಟ್ಟಿದೆ. ಓಕೆ, ಹಾಗಾಗಿ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಸ್ಕೋಪೂ ಇಲ್ಲ. ಏನಕ್ಕೆ ಅಂದರೆ ಮಾರ್ಕೆಟ್ ಇದೆಯಲ್ಲ, ಮಾರ್ಕೆಟು ತುಂಬ ದೂರ ಇದೆ. ನಾವು ರೇಷಿಯೋ ಸ್ಪ್ರೆಡ್ ಕ್ರಿಯೇಟ್ ಮಾಡಿದ್ದೀವಲ್ಲ, ಅದರಿಂದ. ಹಾಗಾಗಿ ಈ ಟ್ರೇಡಲ್ಲಿ ಏನಾದ್ರು ಪ್ರಾಫಿಟ್ ಆಗಬೇಕು ಅಂದರೆ ಮಾರ್ಕೆಟ್ ಅಟ್ಲೀಸ್ಟ್ ಒಂದು 300-400 ಪಾಯಿಂಟ್ ಮೇಲ್ಗಡೆ ಬಂತು ಅಂದರೆ ಇನ್ನು 4 ದಿನದಲ್ಲಿ ಏನಾಗುತ್ತೆ ಅಂದರೆ, ನನಗೆ ಈ ಟ್ರೇಡ್ ಇದೆಯಲ್ಲ, ಲಾಸ್ ಇರೋದು ಪ್ರಾಫಿಟ್ ಕನ್ವರ್ಟ್ ಆಗುತ್ತೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಬರಲಿಲ್ಲ ಅಂದರೆ ಇದನ್ನು ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಆಗಲ್ಲ, ಅಥವಾ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಈ ಟ್ರೇಡಲ್ಲಿ ಮಾರ್ಕೆಟ್ ಮೇಲ್ಗಡೆ ಬರಲಿಲ್ಲ ಅಂದರೆ ನಾನು ಲಾಸ್ನ ಬುಕ್ ಮಾಡ್ತೀನಿ. ಇದಿದೆಯಲ್ಲ, ಮಾರ್ಚ್ 6 ಇದೆಯಲ್ಲ, ಇದಕ್ಕೆ ಟೈಮ್ ಇದೆ. ಇದರಲ್ಲಿ ನಾನು ಈಸಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಅದರಲ್ಲಿ ಏನೂ ನನಗೆ ಲಾಸ್ ಆಗಿಲ್ಲ, ಬರೀ 400 ರೂಪೀಸ್. ಹಾಗೆ ಇದು ಮಾರ್ಚ್ ಎಕ್ಸ್ಪೈರ್ ಇದೆಯಲ್ಲ, ಇದನ್ನು ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ, ನಾನು ಮಂಡೇ ಕ್ಲೋಸ್ ಮಾಡ್ಕೊತೀನಿ. ಈ ಪ್ರಾಫಿಟ್ ಇದೆಯಲ್ಲ, ಈ ಪ್ರಾಫಿಟ್ನ ಬುಕ್ ಮಾಡ್ತೀನಿ. ಓಕೆ, ಈ 8.5 ಆಗಿದೆ, ಅದಕ್ಕಿಂತ ಜಾಸ್ತಿನೂ ಆಗ್ಬೋದು, ಅಥವಾ ಒಂದು 500 ರೂಪಾಯಿ ಕಡಿಮೆನೂ ಆಗ್ಬೋದು. ವಿಲ್ ಸಿ ವಾಟ್ ವಿಲ್ ಹ್ಯಾಪನ್. ನಿಮಗೆ ಆಪ್ಷನ್ ಟ್ರೇಡಿಂಗ್ ಕಲಿಯೋದಕ್ಕೆ ಆಸಕ್ತಿ ಇದೆ, ಆಪ್ಷನ್ ಬೇಸಿಕ್ಸ್, ಸ್ಟ್ರಾಟಜೀಸ್, ಅಡ್ಜಸ್ಟ್ಮೆಂಟ್ಸ್, ಲೈವ್ ಟ್ರೇಡ್ಸ್ ಇವೆಲ್ಲ ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಒಂದೇ,
ನೋಡಿ ನನ್ನ ಯೂಟ್ಯೂಬ್ ಚಾನಲ್ಲಿ ಬನ್ನಿ. ಸೊ ಇದರಲ್ಲಿ ನಿಮಗೆ ಎಲ್ಲಾನು ಸಿಗುತ್ತೆ. ಸೊ ಉದಾಹರಣೆ ನೋಡಿ, ಇದು ಆಪ್ಷನ್ ಸ್ಟ್ರಾಟಜಿ ಎಷ್ಟಿದೆ, 41 ವೀಡಿಯೋಸ್ ಮಾಡಿದ್ದೀನಿ ಆಪ್ಷನ್ ಸ್ಟ್ರಾಟಜಿ ಬಗ್ಗೆ. ಹಾಗೆ ಆಪ್ಷನ್ ಬೇಸಿಕ್ಸ್ ಇದರಲ್ಲಿ ನೋಡಿ 27 ವೀಡಿಯೋ ನಿಮಗೆ ಸಿಗುತ್ತೆ. ಹಾಗೆ ಲೈವ್ ಟ್ರೇಡ್ಸ್ ಇದೆಯಲ್ಲ, ಲೈವ್ ಟ್ರೇಡ್ಸ್ ನೋಡಿ 118 ಲೈವ್ ಟ್ರೇಡ್ಸ್ ಇದೆ, 118. ಓಕೆ, ಇದು ಸೇರಿ 119 ಆಗುತ್ತೆ. ಬೇಸಿಕಲಿ ನೋಡಿ ಲೈವ್ ಟ್ರೇಡ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ದುಡ್ಡು ಹಾಕಿ ನಾನು ತೊಗೊಂಡಿರೋ ಟ್ರೇಡ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಸುಮ್ಮನೆ ನಾನು ಇಷ್ಟು ಪ್ರಾಫಿಟ್ ಮಾಡಿದೆ ಅಷ್ಟು ಪ್ರಾಫಿಟ್ ಮಾಡಿದೆ ಅಂತ ಚಾರ್ಟ್ ತೋರಿಸಿ ಹೇಳೋದು ಬೇರೆ ಕತೆ. ಓಕೆ, ರಿಯಲ್ ದುಡ್ಡು ಹಾಕಿ ತೋರಿಸೋದೇ ಬೇರೆ ಇರುತ್ತೆ. ಓಕೆ, ಇದರಲ್ಲಿ ನಿಮಗೆ ತುಂಬ ಕಲಿಯೋಕ್ಕೆ ಸಿಗುತ್ತೆ. ಐ ವುಡ್ ಸಜೆಸ್ಟ್ ಗೋ ಥ್ರೂ ದೀಸ್ ವೀಡಿಯೋಸ್. ಹಾಗೆ ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ಬೇಕು ಅಂದರೆ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆನೂ ವೀಡಿಯೋ ಸಿಗುತ್ತೆ. ಇಲ್ಲಿ ನೋಡಿ 6 ವೀಡಿಯೋ ಮಾಡಿದ್ದೀನಿ ಟೆಕ್ನಿಕಲ್ ಅನಾಲಿಸಿಸ್ ಬಗ್ಗೆ. ಹಾಗೆ ನಿಮಗೆ ಆಪ್ಷನ್ ಬೈಯಿಂಗ್ ಬೇಕು ಅಂದರೂ 4 ವೀಡಿಯೋ ಇದೆ. ಆಲ್ಗೋ ಟ್ರೇಡಿಂಗ್ ಏನಾದ್ರು ಕಲಿಯೋಕ್ಕೆ ಆಸಕ್ತಿ ಇದೆ, ಯಾವ ಥರ ಮಾಡೋದು ಹೇಗೆ ಅದ್ರ ಬಗ್ಗೆನೂ ವೀಡಿಯೋಸ್ ಇದೆ, 8 ವೀಡಿಯೋ ಮಾಡಿದ್ದೀನಿ. ಓಕೆ, ಬೇಸಿಕಲಿ ನಿಮಗೆ ಟ್ರೇಡಿಂಗ್ ಕಲಿಯೋದಕ್ಕೆ ಏನೇನು ಬೇಕೋ ಟೆಕ್ನಿಕಲ್ ಅನಾಲಿಸಿಸ್, ಆಪ್ಷನ್ ಬೇಸಿಕ್, ಆಪ್ಷನ್ ಸ್ಟ್ರಾಟಜೀಸ್, ಅಡ್ಜಸ್ಟ್ಮೆಂಟ್, ಲೈವ್ ಟ್ರೇಡ್, ಆಲ್ಗೋ ಟ್ರೇಡಿಂಗ್, ಎವ್ರಿಥಿಂಗ್ ಇನ್ ಎ ಸಿಂಗಲ್ ಚಾನಲ್. ಓಕೆ, ನಿಮಗೆ ಪ್ರತಿಯೊಂದು ಮಾಹಿತಿ ನನ್ನ ಚಾನಲಲ್ಲಿ ಸಿಗುತ್ತೆ. ಸೊ ನಿಮ್ಗೆ ಆಸಕ್ತಿ ಇದ್ದರೆ ಫ್ರೀಯಾಗಿ ಕಲಿಬೋದು. ಸೊ ನೀವು ಇದನ್ನು ಯೂಸ್ ಮಾಡ್ಕೊತೀರಾ ಅಂದ್ಕೊತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.